ನಮಸ್ಕಾರಗಳು. ನಾನು ಪ್ರೊಫೆಸರ್ ಪಿ ಎಂ ಚೌಗಲ. ಇವತ್ತಿನ ಎಪಿಸೋಡ್ನಲ್ಲಿ ಹೌ ಟು ಸಾಲ್ವ್ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಕ್ವೆಶನ್ಸ್ ಇನ್ ಎಕನಾಮಿಕ್ಸ್ ವಿತ್ ಎಕ್ಸಾಂಪಲ್. Dear student friends, in this concept we will learn about how to solve the 5 marks question, either 10 marks question with an example. Okay, here I have got one question from the earlier question paper, that is, discuss the credit creation process of commercial banks. ವಾಣಿಜ್ಯ ಬ್ಯಾಂಕುಗಳ ಪತ್ತು ನಿರ್ಮಾಣ ಪ್ರಕ್ರಿಯೆಯನ್ನು ಕುರಿತು ಚರ್ಚಿಸಿರಿ ಅಂತ. ಓಕೆ, ಈ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಬಿಡಿಸಬೇಕು ಅಂಥೇಳಿ ಭಾಳಷ್ಟು ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಮಾಡಿದ್ದೀರಿ. ವಾಟ್ಸಪ್ನಲ್ಲೂ ಕೂಡ ನಿಮ್ಮ ಕೋರಿಕೆಯನ್ನು ಕಳಿಸಿದ್ದೀರಿ. ನಿಮಗೆ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತು ಈ ಒಂದು ಎಪಿಸೋಡನ್ನು ಪ್ರಾರಂಭ ಮಾಡೋಣ. ಪ್ರಾರಂಭಿಕಲು ಮುಂಚೆ ಒಂದು ವಿಷಯವನ್ನು, ಸುಮಾರು ಜನ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಮಿಸ್ಟೇಕ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಆ್ಯಸ್ ಅ ರೂಮ್ ಇನ್ವಿಜಿಲೇಟರ್, ಅಂದರೆ ಪರೀಕ್ಷಾ ಸಂದರ್ಭದಲ್ಲಿ ಪರೀಕ್ಷೆಯ ಕೊಠಡಿ ಮೇಲ್ವಿಚಾರಕನಾಗಿ ಮತ್ತು ಚೀಫ್ ಸ್ಟೂಡೆಂಟಾಗಿಯೂ ಕೂಡ ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಬರಿತಕ್ಕಂತಹ ಒಂದು ಶೈಲಿಯನ್ನು ನಾನು ಗಮನಿಸಿದ್ದೇನೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂತಂದರೆ, ಇಲ್ಲಿ ಕಾಣಿಸ್ತಕ್ಕಂತಹ ಸೆಕ್ಷನ್ಸ್ಗಳನ್ನು ಹಾಕೋದಿಲ್ಲ, ಸೆಕ್ಷನ್ಗಳನ್ನು ಬಿಟ್ಟಿರ್ತಾರೆ. ಆಮೇಲೆ ಕ್ವಶನ್ ಏನಿದೆ ನಾನಿಲ್ಲಿ ಕೊಟ್ಟಿದ್ದಲ್ಲ, ಯಾವುದೋ ಅಂದರೆ ಯಾವುದೋ ಒಂದು ಪ್ರಶ್ನೆ ಸಂಖ್ಯೆ ಇದೆ, ನಾನಿಲ್ಲಿ ಕೊಟ್ಟಿಲ್ಲ ಅದನ್ನು. ಸೊ ಪ್ರಶ್ನೆ ಸಂಖ್ಯೆಯನ್ನು, ಮುಖ್ಯ ಪ್ರಶ್ನೆ ಸಂಖ್ಯೆಯನ್ನು ಕೊಟ್ಟಿರ್ತಕ್ಕಂಥ ಮಾರ್ಜಿನ್ನಲ್ಲಿ ನೀವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಓಕೆ, ಅಂದರೆ ನೀವು ಯಾವ ಸೆಕ್ಷನ್ಗೆ ಉತ್ತರವನ್ನು ಬರಿತಾ ಇದ್ದೀರಿ, ಯು ಹ್ಯಾವ್ ಟು ಮೆನ್ಷನ್ ಕ್ಲಿಯರ್ಲಿ ಅಬೌಟ್ ದಿ ಸೆಕ್ಷನ್, ಐದರ್ ದಿ ಸೆಕ್ಷನ್ ಎ, ಬಿ ಆರ್ ಸಿ. ಯಾವ ಸೆಕ್ಷನ್ಸ್ ಇದೆಯೋ ಆ ಸೆಕ್ಷನನ್ನು ಕಡ್ಡಾಯವಾಗಿ ಮೆನ್ಷನ್ ಮಾಡಬೇಕು. ಓಕೆ, ಮತ್ತು ಅವ್ರು ಕೊಟ್ಟಿರ್ತಕ್ಕಂತಹ ಇಫ್ ದೇ ಆರ್ ಪ್ರೊವೈಡೆಡ್ ಆ್ಯಂಡ್ ಮೆನ್ಷನ್ಡ್ alphabets, you have to mention alphabet. If they are put Roman digit, you can put Roman digit. Either if they put English digit, you have to put English digit. As per the direction of the question paper, you have to go through. Okay, ಆಮೇಲೆ ಮುಖ್ಯವಾಗಿ ಏನು ಅಂತಂತಂದರೆ, ಮತ್ತೊಂದು ಸಮಸ್ಯೆಯನ್ನು ವಿದ್ಯಾರ್ಥಿಗಳು ಮಾಡ್ಕೊಳ್ತಕ್ಕಂಥದ್ದು, ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟ ಕೂಡಲೇ ಬರಿತಕ್ಕಂಥದ್ದು, ಉತ್ತರಗಳನ್ನು ಬರಿತಕ್ಕಂಥದ್ದು. ಅದನ್ನ ಎಂದೂ ಮಾಡಬೇಡಿ. ಉತ್ತರ ಬರಲಿಕ್ಕೆ ನಿಮಗೆ ಸಾಕಷ್ಟು ಸಮಯಾವಕಾಶ ಇರ್ತದೆ. ಎಕ್ಸೆಸಿವ್ಲಿ ದಿ ಯೂನಿವರ್ಸಿಟಿ ಪ್ರೊವೈಡ್ಸ್ ಮಿನಿಮಮ್ 15 ಮಿನಿಟ್ಸ್ ಆಫ್ ಎಕ್ಸೆಸ್ ಟೈಮ್. ನಿಮಗೆ ಅತಿ ಕನಿಷ್ಠ ಅಂತಂತಂದರೆ 15 ನಿಮಿಷಗಳ ಹೆಚ್ಚುವರಿ ಸಮಯಾವಕಾಶವನ್ನು ಕೊಟ್ಟಿರ್ತದೆ. ಯಾವುದಕ್ಕೆ ಅಂತಂತಂದರೆ, ಉತ್ತರ ಪತ್ರಿಕೆ ಮೇಲೆ ನಿಮ್ಮ ಹೆಸರುಗಳನ್ನು ಅಥವಾ ರಿಜಿಸ್ಟರ್ ನಂಬರ್ಗಳನ್ನು ಕರೆಕ್ಟಾಗಿ ಬರ್ಕೊಳ್ಳಿಕ್ಕೆ ಆಯಿತು, ಆಮೇಲೆ ಕೊಟ್ಟ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳಿಕ್ಕೆ ಆಯಿತು. ಹೌದಾ? ಸೊ ಅದಕ್ಕಾಗಿ ಮುಂಚೆ ಏನು ಮಾಡಿ, ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಕೈ ಕೊಟ್ಟ ಕೂಡಲೇ ಆ ಪ್ರಶ್ನೆ ಪತ್ರಿಕೆಯನ್ನು ಯು ಹ್ಯಾವ್ ಟು ಅಬ್ಸರ್ವ್ ವೆರಿ ಕ್ಲಿಯರ್ಲಿ. ಇಷ್ಟೆಲ್ಲ ಪ್ರಶ್ನೆಗಳಲ್ಲಿ, ಇಷ್ಟೆಲ್ಲ ವಿಭಾಗಗಳಲ್ಲಿ ನಾನು ಯಾವ ಒಂದು ಪ್ರಶ್ನೆಗಳಿಗೆ ಸರಿಯಾಗಿ, ನೀಟಾಗಿ ಮತ್ತು ಪರಿಣಾಮಕಾರಿಯಾಗಿ ಉತ್ತರಗಳನ್ನು ಬರೆಯಬಲ್ಲೆ, ಇದನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಹೌದಾ? ಸೊ ಆ ಪ್ರಶ್ನೆಗಳನ್ನು ಒಂದಿಷ್ಟು ನೀವು ಗಮನದಲ್ಲಿಟ್ಟುಕೊಂಡು ಆಮೇಲೆ ಏನಪ್ಪ ಅಂತಂದರೆ, ಪ್ರಶ್ನೆ ಪತ್ರಿಕೆಯನ್ನು ಓವರಾಲ್ ಆಗಿ ನೋಡಿಕೊಂಡು ನೀವು ಉತ್ತರಗಳನ್ನು ಬಿಡಿಸ್ಲಿಕ್ಕೆ ಹೋದರೆ ನಿಮಗೆ ನಿಶ್ಚಿತವಾಗಿಯೂ ಯಾವ ಪ್ರಶ್ನೆಯನ್ನು ಕೂಡ ಬಿಡುವಂಥ ಒಂದು ಸಂದರ್ಭ ಬರೋದಿಲ್ಲ. ಎಲ್ಲವನ್ನೂ ನೀವು ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ಏನಪ್ಪ ಅಂತಂತಂದರೆ, ಯು ಕ್ಯಾನ್ ಸೇವ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಟೈಮ್. ಇದು ಎಲ್ಲ ವಿದ್ಯಾರ್ಥಿಗಳ ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಪ್ರಶ್ನೆ. ಏನಪ್ಪ ಅಂತಂತಂದರೆ, ಸಮಯ ಸಾಲೋದಿಲ್ಲ. ನಾನು ಪ್ರಶ್ನೆಯನ್ನು ಆ ಪ್ರಶ್ನೆ ಬಿಟ್ಟೆ, ಈ ಪ್ರಶ್ನೆ ಬಿಟ್ಟೆ, ಅದು ಬರ್ತಿತ್ತು ಅದನ್ನು ಕೂಡ ಬಿಟ್ಟೆ, ಹೀಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಮಾತಾಡ್ತಿರ್ತೀರಿ. ಕಾರಣ ಏನು ಅಂತಂತಂದರೆ, ನೀವು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಅಬ್ಸರ್ವ್ ಮಾಡಿರೋದಿಲ್ಲ.
ಅದಕ್ಕಾಗಿ ಈ ಒಂದಿಷ್ಟು ನೀವು ಗಮನದಲ್ಲಿ ಇಟ್ಕೊಂಡು ನೀವು ಉತ್ತರಗಳನ್ನು ಬರೀತಕ್ಕಂಥದ್ದು. ಆಮೇಲೆ ನಾನು ಈಗಾಗಲೇ ಹೇಳಿರುವಂತೆ ಸೆಕ್ಷನ್ ಮೆನ್ಷನ್ ಮಾಡಿ, ಮುಖ್ಯ ಪ್ರಶ್ನೆ ಪ್ರಶ್ನೆ ಮೆನ್ಷನ್ ಮಾಡಿ, ಉಪಪ್ರಶ್ನೆಗಳಿದ್ರೆ ಉಪಪ್ರಶ್ನೆಗಳನ್ನು ಮೆನ್ಷನ್ ಮಾಡಿ. ಯಾವುದಕ್ಕೂ ಕೂಡ ಏನಪ್ಪ ಅಂತಂದರೆ ಮುಖ್ಯ ಪ್ರಶ್ನೆ ಆಗಿರ್ಬೋದು, ಉಪಪ್ರಶ್ನೆ ಆಗಿರ್ಬೋದು, ಮಾರ್ಜಿನ್ನಲ್ಲಿನೇ ನೀವೇನಪ್ಪ ಅಂತಂದು ಬರೀತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಒಂದು ಅಭ್ಯಾಸ. ಈ ಮಾರ್ಜಿನ್ನ ಹೊರಗಡೆಗೆ ಅಂದರೆ ಈ ಭಾಗ ಏನಿದೆಯೋ ಈ ಭಾಗದಲ್ಲಿ ಏನಪ್ಪ ಅಂತಂದರೆ ಇದು ಉತ್ತರಕ್ಕೆ ಸೀಮಿತವಾಗಿರ್ತಕ್ಕಂಥ ಭಾಗ. ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಒಂದು ಏನಪ್ಪ ಅಂದ್ರೆ ಮುಖ್ಯ ಪ್ರಶ್ನೆ ಸಂಖ್ಯೆ ಆಗಿರ್ಬೋದು, ಉಪಪ್ರಶ್ನೆ ಸಂಖ್ಯೆ ಆಗಿರ್ಬೋದು ಮೆನ್ಷನ್ ಮಾಡಬಾರ್ದು. ಓಕೆ. ಸೊ ಆತ್ಮೀಯರೇ, ಈಗ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲೇನಪ್ಪ ಅಂತಂತಂದರೆ ಐ ಹ್ಯಾವ್ ಪ್ರಿಪೇರ್ಡ್ ಒನ್ ಆನ್ಸರ್ ಫಾರ್ಮ್ಯಾಟ್. ಇಟ್ ಈಸ್ ವೆರಿ ಸಿಂಪ್ಲೆಸ್ಟ್ ಆನ್ಸರ್ ಫಾರ್ಮ್ಯಾಟ್. ಓಕೆ. ಏನಪ್ಪ ಇದರಲ್ಲಿ ಏನಿದೆ, ಒಂದು ಇಂಟ್ರೊಡಕ್ಟರಿ ಪಾರ್ಟ್ ಇದೆ, ಪೀಠಿಕೆ ಆಗಿರ್ಬೋದು, ಪ್ರಸ್ತಾವನೆ ಆಗಿರ್ಬೋದು, ಪ್ರಾರಂಭ ಆಗಿರ್ಬೋದು. ಇದನ್ನು ನೀವು ಇಲ್ಲಿ ಬರಿತೀರಿ, ಇಂಟ್ರೊಡಕ್ಟರಿ ಪಾರ್ಟ್, ಇಂಟ್ರೊಡಕ್ಷನ್. ಓಕೆ. ಮೀನಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಐ ಹ್ಯಾವ್ ಟೇಕನ್ ದಿ ಐ ಹ್ಯಾವ್ ಪ್ರಿಪೇರ್ಡ್ ದಿ ಫಾರ್ಮ್ಯಾಟ್ ಆ್ಯಸ್ ಪರ್ ದಿ ಕ್ವಶನ್ ಪ್ರೊವೈಡೆಡ್. ಓಕೆ. ಪ್ರಶ್ನೆಗೆ ಸಂಬಂಧಪಟ್ಟಿರುವಂತೆ ಈ ಫಾರ್ಮ್ಯಾಟನ್ನು ತಯಾರು ಮಾಡ್ಕೊಂಡಿದ್ದೀನಿ. ಓಕೆ. ಇದರ ಒಂದು ಅರ್ಥ ಕೊಡಬೇಕು. ಸರ್ ಅರ್ಥ ಕೇಳಿಲ್ಲಲ್ರಿ, ಇಲ್ಲಿ ಇದು ಪ್ರಶ್ನೆ ಬರ್ತದೆ. ಸರ್ ಅರ್ಥ ಕೇಳಿಲ್ಲಲ್ಲ, ಅರ್ಥ ಕೇಳಿಲ್ಲ, ಆದರೆ ಯು ಹ್ಯಾವ್ ಟು ಮೆನ್ಷನ್ ಇಟ್ ಬಿಕಾಸ್ ದಿಸ್ ಇಸ್ ದಿ ಪ್ರೊಸೆಸ್ ಆರ್ ದಿ ಗುಡ್ ಪ್ರಾಕ್ಟೀಸ್ ಟು ಶೋ ಯುವರ್ ನಾಲೆಜ್ ಇನ್ ದಿ ರಿಟನ್ ಫಾರ್ಮ್. ಓಕೆ. ನೀವು ಬರವಣಿಗೆ ರೂಪದಲ್ಲಿ ಈ ಒಂದು ಬ್ಯಾಂಕೋದ್ಯಮಗಳ ಬಗ್ಗೆ ಯಾವ ರೀತಿಯಾಗಿ ತಿಳ್ಕೊಂಡಿದ್ದೀರಿ ಅನ್ನೋದನ್ನು ನೀವೇನಪ್ಪ ಅದನ್ನು ರೂಪಿಸಬೇಕಾಗ್ತದೆ ಉತ್ತರವನ್ನು. ಅದಕ್ಕಾಗಿ ಏನಪ್ಪ ಅಂತ ಅರ್ಥವನ್ನು ಕೊಡಿ, ಡೆಫಿನೇಷನ್ ಇದ್ದರೆ ಡೆಫಿನೇಷನನ್ನು ಕೊಡಿ. ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಒಂದು ಪದ್ಧತಿ. ಓಕೆ. ಆಮೇಲೆ ಮೂರನೇ ಅಂಶ ಏನೈತಿ, ಕ್ರೆಡಿಟ್ ಕ್ರಿಯೇಷನ್ ಪ್ರೊಸೆಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಇದಕ್ಕೇನಂತ ಕರಿತೀವಿ ಅಂದರೆ ಬಾಡಿ ಆಫ್ ಆನ್ಸರ್ ಅಂತೇಳಿ, ಉತ್ತರದ ಭಾಗ, ಉತ್ತರದ ಮುಖ್ಯ ಭಾಗ ಅಂಥೇಳಿ ಕರಿತೀವಿ. ಹೌದಾ? ನಮ್ಮದು ಫೋಕಸ್ ಇರಬೇಕಾಗಿರ್ತಕ್ಕಂಥದ್ದು ಇದರ ಮೇಲೇ 99%. ಬಟ್ ಈ 99% ನಿಮಗೆ ಮಾರ್ಕ್ಸ್ ದೊರೆತಕ್ಕಂಥದ್ದು ಎದರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಹೌ ಯು ಆರ್ ಗೋಯಿಂಗ್ ಟು ಡಿಸೈನ್ ಆ್ಯಂಡ್ ಕಂಪೋಸ್ ಆರ್ ಫಾರ್ಮ್ಯಾಟ್ ಯುವರ್ ಆನ್ಸರ್. ಓಕೆ. ಸೊ ಅದರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಓಕೆ. ಅದಕ್ಕಾಗಿ ಬಾಡಿ ಆಫ್ ಆನ್ಸರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಆ್ಯಂಡ್ ಆಫ್ಟರ್ ದ್ಯಾಟ್ ಸಿ ಹಿಯರ್ ಕನ್ಕ್ಲೂಷನ್. ಓಕೆ. ನೀವು ಇಲ್ಲಿ ಏನು ಬರಿತೀವಿ, ಇಂಟ್ರೊಡಕ್ಷನ್, ಇದ್ರ ಬಗ್ಗೆ ಸ್ವಲ್ಪ ಪೂರ್ವಪೀಠಿಕೆಯನ್ನು ಬರ್ಕೊಳ್ತೀವಿ, ಬ್ಯಾಂಕೋದ್ಯಮದ ಬಗ್ಗೆ, ಕಮರ್ಷಿಯಲ್ ವಾಣಿಜ್ಯ ಬ್ಯಾಂಕ್ಗಳ ಬಗ್ಗೆ. ಹೌದಾ? ಅದಾದ ನಂತರ ಏನಪ್ಪ ಅಂತಂದರೆ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಅಥವಾ ಒಂದು ಉಪಸಂಹಾರ, ಸಮಾರೋಪ, ಮುಕ್ತಾಯದ ಭಾಗದಲ್ಲಿ ಏನು ಬರಿತೀರಿಪ್ಪ ಅಂತಂತಂದರೆ ನೀವು ಆ ಬ್ಯಾಂಕೋದ್ಯಮ ಬಗ್ಗೆ ಏನು ತಿಳ್ಕೊಂಡಿದ್ದೀರಿ ಮತ್ತು ನಿಮ್ಮ ಒಪಿನಿಯನ್ ಏನೇ ಯಾವುದ್ರ ಬಗ್ಗೆ, ಬ್ಯಾಂಕೋದ್ಯಮದ ಬಗ್ಗೆ, ವಾಣಿಜ್ಯ ಬ್ಯಾಂಕೋದ್ಯಮದ ಬಗ್ಗೆ ಅನ್ನೋದನ್ನು ಬರಿತಕ್ಕಂಥದ್ದು. ಇಟ್ ಈಸ್ ವೆರಿ ಸಿಂಪ್ಲೆಸ್ಟ್ ಫಾರ್ಮೆಟ್. So this format can be used for 5 marks question and 10 marks question, also 15 marks question. And if you want 20 marks, ಎಕನಾಮಿಕ್ಸ್ನಲ್ಲಿ ವಿಶೇಷವಾಗಿ ಸದ್ಯ NEP ಪ್ರಕಾರ 5 ಅಂಕ ಮತ್ತು 10 ಅಂಕದೇ ಫಾರ್ಮ್ಯಾಟ್ ಇದೆ. ಮುಂಚೆ 15 ಅಂಕ ಇತ್ತು, 20 ಅಂಕ ಅಂತ ವಿಶೇಷವಾಗಿ ಇಲ್ಲ. ಇದ್ದರೂ ಕೂಡ ಅದಕ್ಕೂ ಕೂಡ ಈ ಒಂದು ಫಾರ್ಮ್ಯಾಟ್ನ ಮುಖಾಂತರ ನೀವು ಅಥವಾ ಫಾರ್ಮ್ಯಾಟ್ನ ರೂಪದಲ್ಲಿ ನಿಮ್ಮ ಉತ್ತರಗಳನ್ನು ತಯಾರು ಮಾಡ್ಕೊಳ್ತಕ್ಕಂಥದ್ದು. ಆ್ಯಂಡ್ ಯುವರ್ ಆನ್ಸರ್ ದಿ ಫಾರ್ಮ್ಯಾಟ್ ವಿಲ್ ಬಿ ಡಿಸೈನ್ಡ್ ಅಕಾರ್ಡೆನ್ಸ್ ಟು ಮಾರ್ಕ್ಸ್, ಐದರ್ 5 marks, 15 marks, 10 marks, 20 marks. ಇದಕ್ಕೆ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ನೋಡಿ, 5 ಅಂಕ ಅಂದ ಕೂಡಲೇ ನಾವೇನು ಮಾಡ್ತೀವಿ, ಸರ್ 5 ಅಂಕಕ್ಕೆ ಎಷ್ಟು ಬರಿಬೇಕು ರೀ? ಇದು ಮುಖ್ಯವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಭಾಳ ಜನ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿದ್ದೀರಿ. ಹೇಳಿದೆ ನನಗಾಗಲಿ ಹಿಂದಿನ ವಿಡಿಯೋನಲ್ಲಿ, 5 ಅಂಕದ ಪ್ರಶ್ನೆಗಳಿಗೆ ಅಥವಾ 5 ಅಂಕದ ಪ್ರಶ್ನೆಗೆ ನೀವೇನಪ್ಪ ಅಂದ್ರೆ ಸುಮಾರು 1 ರಿಂದ 1.5 ಪೇಜನ್ನು ಬರಿತಕ್ಕಂಥದ್ದು. 1 ರಿಂದ 1.5 ಪೇಜ ಬರಿತಕ್ಕಂಥದ್ದು. ಇನ್ನು 10 ಅಂಕಕ್ಕೆ ಎಷ್ಟು ಬರಿಬೇಕು ರೀ? 10 ಅಂಕಕ್ಕೆ ನೋಡಿರಿ 3 ರಿಂದ 3.5 ಪೇಜ ಬರಿತಕ್ಕಂಥದ್ದು. 3 to 3.5 page you have to answer for 10 marks question. Okay. And 15 marks you have to answer minimum 4 to 5 pages. Okay. And 20 ಮಾರ್ಕ್ಸ್ಗೆ ಅರೌಂಡ್ ಏನಪ್ಪ ಅಂತಂದರೆ 5 to 6 ಪೇಜ್ ಆಗಲೇಬೇಕು. ಸೊ
ಇಷ್ಟೆಲ್ಲ ವಿಷಯ ವಸ್ತು ಸರ್ ಇದು ಒಂದೇ ಇದೇ ಪ್ರಶ್ನೆ ಇದ್ದಾಗ ಇಷ್ಟೆಲ್ಲ ಪೇಜಸ್ ಎಲ್ಲಿಂದ ಆಗ್ತದೆ? ಎಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಡಿಯರ್ ಸ್ಟೂಡೆಂಟ್ಸ್, while you are studying the content, you have to be consider and read thoroughly, understood the concept clearly, then only you will be able to answer with contrast and extensive nature. ನೀವೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಕಂಟೆಂಟನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ನಿಮಗೆ ಏನಪ್ಪ ಅಂತಂದರೆ ಹೆಚ್ಚು ಬರಿಬೇಕಾದಲ್ಲಿ ಹೆಚ್ಚು ಮತ್ತು ಹೆಚ್ಚಿರ್ತಕ್ಕಂಥದ್ದನ್ನು ಕಡಿಮೆ ಕಾಂಟ್ರಾಸ್ಟ್ ಮಾಡಲಿಕ್ಕೆ ಸಂಕುಂಚನ ಮತ್ತು ವಿಕಸನ ಅಂತ ಹೇಳಿ ಕರಿತೀವಿ. ಉತ್ತರವನ್ನು ಹಿಗ್ಗಿಸುವುದು, ಉತ್ತರವನ್ನು ಕುಗ್ಗಿಸುವುದು ಯಾವುದರ ಮೇಲೆ? ಅಂಕ ಆಧಾರಿತವಾಗಿ. ಇದು ಯಾವಾಗ ನಿಮಗೆ ಬರ್ತದೆ ಅಂತಂದರೆ ಆ ವಿಷಯ ವಸ್ತುವನ್ನು ಸರಿಯಾಗಿ ನೀವು ಮನನ ಮಾಡಿಕೊಂಡಾಗ ಸಾಧ್ಯ ಆಗ್ತದೆ. ಆ ಕಾರಣಕ್ಕಾಗಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಕಂಟೆಂಟನ್ನು ಸರಿಯಾಗಿ ಕ್ಲಾರಿಫೈ ಮಾಡ್ಕೊಳ್ಳಿ ಬಿಫೋರ್ ಎಕ್ಸಾಮಿನೇಷನ್. ಓಕೆ, ಸೊ ನಾನೊಂದು ಇಲ್ಲಿ ವಿಷಯವನ್ನು ಹೇಳ್ಬೋದು. ಏನಪ್ಪ ಅಂತಂತಂದರೆ ಇಲ್ಲಿ ಇದೇ ಒಂದು ಪ್ರಶ್ನೆಯನ್ನು, ಏನು ಪ್ರಶ್ನೆ ಇದೆ? ವಾಣಿಜ್ಯ ಬ್ಯಾಂಕುಗಳ ಪತ್ತು ನಿರ್ಮಾಣ ಪ್ರಕ್ರಿಯೆಯನ್ನು ಕುರಿತು ಚರ್ಚಿಸಿರಿ. ನಾನೀಗ 4 ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಸಪೋಸ್ ಎಷ್ಟಕ್ಕೆ ಇದು 10 ಅಂಕ ಅಂತ ಇಟ್ಕೊಳ್ತೀನಿ. ಇದು 10 ಅಂಕದ ಪ್ರಶ್ನೆನೇ ಇದು, ಹೌದಾ? 5 ಅಂಕಕ್ಕೆ ವಿಶೇಷವಾಗಿ ಕೇಳೋದಿಲ್ಲ. ಓಕೆ, 5 ಅಂಕಕ್ಕೆ ಇಷ್ಟು ಅಂದರೆ ಇದು ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿದೆ, ಟೆಕ್ನಿಕಲ್ ಕ್ವೆಶನ್. ಓಕೆ, ಸೊ ಹೀಗಿದ್ದಾಗ ಇಲ್ಲಿ ಈ ಪ್ರಶ್ನೆಯನ್ನು 15 ಅಂಕ ಕೂಡ ಕೇಳಿದ್ದಾರೆ. ಹಿಂದಿನ ಪ್ರಶ್ನೆ ಪತ್ರಿಕೆ ಸಾಕಷ್ಟು ಸಲ 15 ಅಂಕ ಕೇಳಿದ್ದಾರೆ. ಸೊ ಅವ್ರು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಿರುವಂತೆ 15 ಅಂಕಗಳಿಗೆ ಏನಾದರೂ ಕೇಳಿದರೆ, ಇಫ್ ದೇ ಆರ್ ಆಸ್ಕ್ಡ್ ಫಾರ್ 15 marks this question, at that moment you have to be add one more point here, that is I put here this is for limitations of credit creation. ಓಕೆ, ಪತ್ತು ನಿರ್ಮಾಣ ಪ್ರಕ್ರಿಯೆಯ ಮಿತಿಗಳು, ಇದೊಂದು ಪಾಯಿಂಟ್ ಹಾಕೋದು. ನೀವು ಹಾಕಿದಾಗ ಏನಾಗ್ತದೆ? ನಿಮ್ಮ ಉತ್ತರ ಏನಾಗ್ತದೆ ರೀ? 4 ರಿಂದ 5 ಪೇಜ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನೀವು ಉತ್ತರವನ್ನು ಕಂಪೋಸ್ ಮಾಡ್ತಕ್ಕಂಥದ್ದು. ಇದನ್ನು ವಿಶೇಷವಾಗಿ BA ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕೇಳಿದಿರಿ. ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ನೀವು ಪ್ರಶ್ನೆ ಕೇಳಿರೋದು ನಿಮ್ಮ ಜೂನಿಯರ್ಸ್ಗೆ ಇದು ಭಾಳ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನಿಮಗೂ ಕೂಡ ಫ್ಯೂಚರ್ನಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಾವು ಉತ್ತರವನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾರ್ಕ್ಸ್ ಅಥವಾ ಅಂಕಗಳನ್ನು ಗಣನೆಗೆ ತೆಗೆದುಕೊಂಡು ಉತ್ತರವನ್ನು ಹಿಗ್ಗಿಸುವಂತಹ ಮತ್ತು ಕುಗ್ಗಿಸುವಂತಹ ಸಾಮರ್ಥ್ಯ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಅಂತಂದರೆ ಉತ್ತರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ. ಓಕೆ, ಡಿಯರ್ ಸ್ಟೂಡೆಂಟ್ಸ್, for your reference purpose I have put here introductory part. You can take it as a screenshot of this one. Okay, introductory part. Okay, ಇಲ್ಲಿ ಒಂದು ಪೀಠಿಕೆಯ ಭಾಗವನ್ನು ನಾನು ಕೊಟ್ಟಿದ್ದೀನಿ. ಓಕೆ, ಪೀಠಿಕೆಯನ್ನು ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಈ ಪೀಠಿಕೆ ಭಾಗ ಏನಪ್ಪ ಅಂತಂದ್ರೆ ಇಷ್ಟಿರಬೇಕು, ಒಂದು ಪ್ಯಾಸೇಜ್ ಥರ. ಆ್ಯಂಡ್ ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ನಂಬರ್ಗಳನ್ನು ಹಾಕೋದು ಭಾಳ ಚೆನ್ನಾಗಿರ್ತದೆ. ಯಾಕಂತಂದರೆ ಇದರಿಂದ ಏನಾಗ್ತದೆ? ಇವ್ಯಾಲ್ಯುವೇಟ್ರ್ ಮೇಲೆ ಅಥವಾ ನಿಮ್ಮ ಒಂದು ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡ್ತಕ್ಕಂಥ ಮೌಲ್ಯಮಾಪಕರಿಗೆ ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ. ಅಂದರೆ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ವಿದ್ಯಾರ್ಥಿ, ಟು ದಿ ಪಾಯಿಂಟ್ ಬರೆದಿದ್ದಾನೆ. ಸಂಖ್ಯೆ ಏನು ಮಾಡ್ತದೆ ಅಂತಂದರೆ ಇಟ್ ಶೋಸ್ ಯುವರ್ ವಾಟ್ ಯು ಕಾಲ್ ನಾಲೆಜ್ ಅಬೌಟ್ ದಿ ಪರ್ಟಿಕ್ಯುಲರ್ ಕನ್ಸೆಪ್ಟ್. ಏನು ಮಾಡ್ತದೆ? ನೀವು ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಪರಿಕಲ್ಪನೆಯ ಬಗ್ಗೆ ನೀವು ಏನೇನು ತಿಳ್ಕೊಂಡಿದ್ದೀರಿ ಅನ್ನೋದನ್ನು ಎತ್ತಿ ತೋರಿಸ್ತದೆ. ಅದಕ್ಕಾಗಿ ಇಲ್ಲಿ ಮಾಡಿ ಭಾಳ ಜನ ಏನು ಮಾಡ್ತಾರೆ? ಪೀಠಿಕೆ ಅಂಥೇಳಿ ಬರಲಿಕ್ಕೆ ಕೂಡ ಹೋಗೋದಿಲ್ಲ. ಸೊ ದಟ್ ಈಸ್ ಕರೆಕ್ಟ್, ಬಟ್ ಇಟ್ ಈಸ್ ಆ್ಯಸ್ ಪರ್ ದಿ ಇಫೆಕ್ಟಿವ್ ಟೈಪ್ ಆಫ್ ಆರ್ ದ ಫಾರ್ಮ್ಯಾಟ್ ಆಫ್ ಇಫೆಕ್ಟಿವ್ ಆನ್ಸರ್, ಇಟ್ ಈಸ್ ರಾಂಗ್. ಒಂದು ಪರಿಣಾಮಕಾರಿ ಉತ್ತರ ಅಂತ ಕರಿಬೇಕು ಅಂತಂದರೆ ಅದು ತಪ್ಪು. ನಾವೇನು ಮಾಡಬೇಕಾಗ್ತದೆ? ಅಣಲೇಬೇಕು. ಪೀಠಿಕೆಯಲ್ಲಿರ್ತದೆ, ಪೀಠಿಕೆ ಅಣಲೇಬೇಕು. ಹೌದಾ? ಸಾಕಷ್ಟು ವಿಷಯ ಕೊಟ್ಟಿರ್ತಾರೆ ಒಳಗಡೆ, ಭಾಳ ಚೆನ್ನಾಗಿ ವಿಷಯವನ್ನು ಕವರ್ ಮಾಡಿರ್ತಾರೆ. ಬಟ್ ಅದು ಏನು ವಿಷಯ ಅನ್ನೋದನ್ನು ಏನು ಮಾಡಬೇಕಾಗ್ತದೆ? ಶೀರ್ಷಿಕೆಯಲ್ಲಿ ತಿಳಿಸ್ಬೇಕು, ಶೀರ್ಷಿಕೆ ಹೆಸರನ್ನು ಬರಿಬೇಕಾಗ್ತದೆ. ಹೌದಾ? ಸೊ ಅದಕ್ಕಾಗಿ ಏನು ಮಾಡಬೇಕು? ಇಂಟ್ರೊಡಕ್ಷನ್ ಅಂತೇಳಿ ಕರಿಬೇಕು. ಹೌದಾ? ಅಂದ ನಂತರ ಇಲ್ಲಿ ಕೋಲನ್ ಕೊಡ್ತೀರಿ, ವಿವರಣಾತ್ಮಕ ಚಿಹ್ನೆಯನ್ನು ಕೊಡ್ತೀರಿ. ಕೊಟ್ಟ ನಂತರ ಏನು ಮಾಡಬೇಕು? ಯು ಹ್ಯಾವ್ ಟು ಬಿ ಸ್ಟಾರ್ಟ್ ಯುವರ್ ಆನ್ಸರ್ ವಿತ್ ದಿ ಪ್ಯಾರಾ. ಓಕೆ, ಪ್ಯಾರಾವನ್ನು ಮಾಡಲೇಬೇಕು. ಪ್ಯಾರಾದಿಂದ ನಿಮ್ಮ ಉತ್ತರವನ್ನು ಪ್ರಾರಂಭ ಮಾಡಿ ಏನಪ್ಪ ಅಂದರೆ ಸಾಮಾನ್ಯವಾಗಿ ಒಂದೇ ಪ್ಯಾರಾದಲ್ಲಿ ಸಾಮಾನ್ಯವಾಗಿ ನಿಮ್ಮ ಪೀಠಿಕೆಯನ್ನು ಮುಗಿಸೋದು ಉತ್ತಮವಾಗಿರ್ತದೆ. ಓಕೆ, ಸೊ ಲೆಟ್ಸ್ ಸಿ ದಿ ಸೆಕೆಂಡ್ ಆಸ್ಪೆಕ್ಟ್ ಇಸ್ ದಟ್ ಮೀನಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ನೋಡಿ, ಮೀನಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಓಕೆ, ಅದು ವಾಣಿಜ್ಯ ಬ್ಯಾಂಕಿನ ಅರ್ಥ. ಅ ಕಮರ್ಷಿಯಲ್ ಬ್ಯಾಂಕ್ ಈಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಪ್ರೊವೈಡ್ಸ್ ಅ ರೇಂಜ್ ಆಫ್ ಫೈನಾನ್ಷಿಯಲ್
services to the individuals, businesses and governments. These services typically include accepting deposits, providing loans and offering basic investment products. ಇದೇನು ಹೇಳ್ತದೆ, ಒಂದು ವಾಣಿಜ್ಯ ಬ್ಯಾಂಕಿನ ಅರ್ಥವನ್ನು ಹೇಳ್ತದೆ. ವಾಣಿಜ್ಯ ಬ್ಯಾಂಕ್ ಏನು ಮಾಡ್ತದೆ, ಸಾರ್ವಜನಿಕರಿಂದ ಠೇವಣಿಯನ್ನು ಸಂಗ್ರಹ ಮಾಡ್ತಕ್ಕಂಥದ್ದು, ಸಾರ್ವಜನಿಕರಿಗೆ ಸಾಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ವ್ಯವಹಾರಗಳಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು, ಸರ್ಕಾರಗಳಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ಮತ್ತು ಕೆಲವೊಂದು ವಿಶೇಷವಾಗಿರ್ತಕ್ಕಂತಹ ಮೂಲ ಒಂದು ಹೂಡಿಕೆಯ ಒಂದು ಉತ್ಪನ್ನಗಳನ್ನು ಅಥವಾ ಸರಕುಗಳನ್ನು ಏನು ಮಾಡ್ತದೆ, ಜನರಿಗೆ ಅಂದರೆ ಗ್ರಾಹಕರಿಗೆ ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನು ಯಾವುದು ಮಾಡ್ತದೆ, ಅದೇ ವಾಣಿಜ್ಯ ಬ್ಯಾಂಕು ಅಂತ ನಾವು ಕರಿತೀವಿ. ಓಕೆ, ಸೊ ಇದು ಒಂದು ಪ್ರಕ್ರಿಯೆ ಆಯಿತು. ಈಗ ಮೂರನೇ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಕ್ರೆಡಿಟ್ ಕ್ರಿಯೇಷನ್ ಪ್ರೊಸೆಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಇದಕ್ಕೆ ಏನಂತ ಕರಿತೀವಿ, ದಿ ಬಾಡಿ ಆಫ್ ಆನ್ಸರ್. ಓಕೆ, ಉತ್ತರದ ಮುಖ್ಯ ಭಾಗ ಇದು. ಹೌದಾ, ಈ ಉತ್ತರದ ಮುಖ್ಯ ಭಾಗ ಏನಿದೆಯೋ ನಾನು ಇದರಲ್ಲಿನೂ ಕೂಡ ಏನು ಮಾಡಿದ್ದೇನೆ, ಕೆಲವೊಂದು ಅಂಶಗಳನ್ನು ಎಡಿಷನ್ ಮಾಡ್ಕೊಂಡಿದ್ದೇನೆ. ಏನಪ್ಪ ಅಂತಂದರೆ ಬೇಸಿಕ್ ಕನ್ಸೆಪ್ಟ್ಸ್ ಆಫ್ ಕ್ರೆಡಿಟ್ ಕ್ರಿಯೇಷನ್, ಪತ್ತು ನಿರ್ಮಾಣದ ಕೆಲವು ಮೂಲವಾಗಿರ್ತಕ್ಕಂತಹ ಪರಿಕಲ್ಪನೆಗಳು ಅಂತ ಕರಿತೀವಿ. ಏನು ಮೂಲ ಪರಿಕಲ್ಪನೆಗಳು ಅಂತಂದರೆ ಬ್ಯಾಂಕ್ ಆ್ಯಸ್ ಅ ಬಿಸ್ನೆಸ್ ಇನ್ಸ್ಟಿಟ್ಯೂಷನ್. ಎಸ್, ಬ್ಯಾಂಕೋದ್ಯಮವು ಒಂದು ವ್ಯವಹಾರಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ ಅಂತೇಳಿ ನಾವು ಕರಿತಕ್ಕಂಥದ್ದು. ಯಾಕೆ ಅಂತಂದರೆ ಬ್ಯಾಂಕ್ ಈಸ್ ಅ ಬಿಸ್ನೆಸ್ ಇನ್ಸ್ಟಿಟ್ಯೂಷನ್ ವಿಚ್ ಟ್ರೈಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ಸ್ ಥ್ರೂ ಲೋನ್ಸ್, advances from the deposits. Yes, deposit received from the people or the public, and it has to create loan as in the form of what, the advances and the loans. Okay, so it has going to maximize its profit limit. Okay, then next aspect is bank deposits. Bank deposits from the form the basis for credit creation and are the two types. Okay, credit creations are the two types. One is primary deposits, ಪ್ರಾಥಮಿಕ ಒಂದು ಠೇವಣಿ ಅಂತ ಹೇಳಿ ಕರಿತೀವಿ. ಆಮೇಲೆ ಅನುಸಂಗಿಕ ಠೇವಣಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ ದಿ ಪ್ರೈಮರಿ ಡಿಪಾಸಿಟ್, ಇಟ್ ಹ್ಯಾಸ್ ಅ ಬ್ಯಾಂಕ್ ಅಕ್ಸೆಪ್ಟ್ಸ್ ಕ್ಯಾಶ್ ಫ್ರಮ್ ದಿ ಕಸ್ಟಮರ್ಸ್ ಆ್ಯಂಡ್ ಓಪನ್ಸ್ ಡಿಪಾಸಿಟ್ ಇನ್ ಹಿಸ್ ನೇಮ್. ಓಕೆ, ದೆನ್ this is a primary deposit. This does not mean credit creation. Got it? ಇದು ಪತ್ತು ಸೃಷ್ಟಿ ಮಾಡಿದಂಗಲ್ಲ. ಗ್ರಾಹಕನಿಂದ ಹಣವನ್ನು ಸ್ವೀಕರಣೆ ಮಾಡೋದು, ಆಮೇಲೆ ಅವನ ಹೆಸರಿಗೆ ಒಂದು ಅವನ ಹೆಸರಿನಲ್ಲಿ ಒಂದು ಖಾತೆಯನ್ನು ತೆಗೆದು ಖಾತೆಯಲ್ಲಿ ಹಣವನ್ನು ಡಿಪಾಸಿಟ್ ಮಾಡೋದು. ಹೌದಾ, ಅವನ ಖಾತೆಯಲ್ಲಿ ಹಣ ಹಾಗೆಯೇ ಇರ್ತದೆ ಅಷ್ಟೇ. ಇದು ಪತ್ತು ನಿರ್ಮಾಣ, ಪತ್ತು ಸೃಷ್ಟಿ ಅಲ್ಲ. ಪತ್ತು ಸೃಷ್ಟಿ ಎಲ್ಲಿಂದ ಆಗ್ತದೆ, ಸೆಕೆಂಡ್ರಿ ಅಥವಾ ಡೆರಿವೇಟಿವ್ಸಿಂದ ಆಗ್ತದೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು. ಓಕೆ, ಸೊ ಅ ಬ್ಯಾಂಕ್ ಗ್ರಾಂಟ್ಸ್ ಲೋನ್ಸ್ ಆ್ಯಂಡ್ advances and instead of the giving cash to the borrowers. Okay, opens a deposit account in his name. This is the secondary or derivative deposit. Every loan creates a deposit. Okay, the creation of the derivative deposit means the creation of ಕ್ರೆಡಿಟ್. ಓಕೆ, ಇದು ಸಾಲ ಸೃಷ್ಟಿ ಮಾಡ್ತಕ್ಕಂತಹ ಒಂದು ಪರಿಕಲ್ಪನೆ. ಓಕೆ, ದೆನ್ ಇಲ್ಲಿ ಒಂದು ಪರಿಕಲ್ಪನೆ ಇದೆ, ಏನಪ್ಪ ಅಂತಂದರೆ ಕ್ಯಾಶ್ ರಿಸರ್ವ್ಸ್. ಓಕೆ, ಕ್ಯಾಶ್ ರಿಸರ್ವ್ಸ್ ಮೊದಲನೇ ಯಾವುದಾಯಿತು, ಬ್ಯಾಂಕ್ ಆ್ಯಸ್ ಅ ಬಿಸ್ನೆಸ್ ಇನ್ಸ್ಟಿಟ್ಯೂಷನ್, ಬ್ಯಾಂಕ್ ಆ್ಯಸ್ ಅ ಬ್ಯಾಂಕ್ ಡಿಪಾಸಿಟ್ಸ್ ಆ್ಯಂಡ್ ದೆನ್ ದಿ ಕ್ಯಾಶ್ ರಿಸರ್ವ್ ರೇಷಿಯೋ, CRR ಅಂತೇಳಿ ಕರಿತೀವಿ. ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟ್ ಇನ್ ಎಸ್ಪೆಷಲಿ ಕಮರ್ಷಿಯಲ್ ಬ್ಯಾಂಕ್ ಪ್ರಾಕ್ಟೀಸಸ್. ಓಕೆ, ಏನಪ್ಪ ಅಂತಂದರೆ banks know that all the depositors will not withdraw all deposits at the same time. Yes, therefore they keep fraction of the total deposits for meeting the cash demand of the depositors and lend remaining excess deposits. Okay, CRR is the percentage of total. ಇದು ಒಂದು ಅಂಕದ ಪ್ರಶ್ನೆ. ಸದ್ಯ ಇದು ಮುಂಚೆ 2 ಅಂಕ ಇತ್ತು, ಈಗ 1 ಅಂಕದ ಪ್ರಶ್ನೆ. CRR is the percentage of total deposits which the bank must hold in cash reserves for meeting the depositors' demand for cash. Yes, it is very important thing. ಇದ್ರ ಬಗ್ಗೆ ಆಮೇಲೆ ಮತ್ತೆ ಎಕ್ಸಾಂಪಲ್ನಲ್ಲಿ ನಾನು ಚರ್ಚೆ ಮಾಡ್ತೀನಿ. ಓಕೆ, ಆಮೇಲೆ ಎಕ್ಸೆಸ್ ರಿಸರ್ವ್ಸ್.
The reserves over and above cash reserves are the excess reserves. These reserves are used for loans and credit creation. Okay, and then credit multiplier. Given a certain amount of cash, a bank can create multiple types of credit. ಓಕೆ, ಒಂದೇ ಸಲ ಒಂದು ಡೆಪಾಸಿಟ್ ಮಾಡ್ಕೊಂಡಿರ್ತಕ್ಕಂಥ ಹಣವನ್ನು ಹೇಗೆಲ್ಲ ನಾವು ಅದರ ಮೌಲ್ಯವರ್ಧನವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಯಾವುದು ಮಾಡ್ತದೆ, ಕ್ರೆಡಿಟ್ ಯಾವುದು ಪತ್ತು ಗುಣಕ ಅಂಥೇಳಿ, ಕ್ರೆಡಿಟ್ ಮಲ್ಟಿಪ್ಲೈಯರ್ ಪತ್ತು ಗುಣಕ ಇದು ತಿಳಿಸ್ತದೆ. ಇನ್ ದಿ ಪ್ರೊಸೆಸ್ ಆಫ್ ಮಲ್ಟಿಪಲ್ ಕ್ರೆಡಿಟ್ ಕ್ರಿಯೇಷನ್, the total amount of derivative deposits that a bank creates is a multiple of the initial cash reserves. ಇದ್ರ ಬಗ್ಗೆನೂ ಕೂಡ ನಾವೀಗ ಉದಾಹರಣೆಯಲ್ಲಿ ಚರ್ಚೆ ಮಾಡ್ತೀವಿ. ಓಕೆ, ಇದ್ರ ಬಗ್ಗೆ ನಾನು ಪೂರ್ತಿಯಾಗಿ ಇಲ್ಲಿ ಚರ್ಚೆ ಮಾಡಿದರೆ ವಿಡಿಯೋ ಭಾಳ ಲೆಂದಿ ಆಗ್ತದೆ. ಸೊ ಅದಕ್ಕಾಗಿ ಏನಪ್ಪ ಅಂದರೆ ಉದಾಹರಣೆಯನ್ನು ನೇರವಾಗಿ ತೆಗೆದುಕೊಳ್ಳೋಣ. ಓಕೆ, ಸೊ ಈಗ ಮುಂದಿನ ಒಂದು ಚರ್ಚೆ ಏನಪ್ಪ ಅಂತಂತಂದರೆ ಕ್ರೆಡಿಟ್ ಕ್ರಿಯೇಷನ್ ಬೈ ಅ ಸಿಂಗಲ್ ಬ್ಯಾಂಕ್. By a single bank. Okay, see, there are two ways of analyzing the credit creation process. One is credit creation by a single bank and another one is credit creation by banking system as a whole. Okay, so first of all we will be focus on credit creation by a single bank. Okay, see, it is very simplest format of the commercial bank, how they are going to create credit. Okay, see, rounds means how many time they will be give or they will create. It means commercial bank they may create a loan. ಓಕೆ, ಎಷ್ಟು ಸಲ ಎಷ್ಟು ರೌಂಡ್ನಲ್ಲಿ ಅವರು ಪತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ತೋರಿಸ್ತದೆ. ಓಕೆ, ಪ್ರೈಮರಿ ಡಿಪಾಸಿಟ್ಸ್ ಎಷ್ಟಿದೆ ಅಂತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಕಾಲಮ್ನಲ್ಲಿ ಕ್ಯಾಶ್ ರಿಸರ್ವ್ಸ್ ಅಂದರೆ ಮೀಸಲು ನಗದು ಅನುಪಾತ, CRR ಅಂತ ಹೇಳಿ ಕರಿತೀವಿ, CRR ಅಂತ ಹೇಳಿ ಕರಿತೀವಿ. ದಟ್ ಈಸ್ ಅಸ್ಯೂಮ್ಡ್ ದಟ್ ಹೌ ಮಚ್ 20%. ಓಕೆ, ಆ್ಯಂಡ್ ಕ್ರೆಡಿಟ್ ಕ್ರಿಯೇಷನ್ ಆರ್ ಡೆರಿವೇಟಿವ್ ಡಿಪಾಸಿಟ್ಸ್ ದಟ್ ಈಸ್ ಇಂಡಿಕೇಟೆಡ್ ಬೈ ಡೆಲ್ಟಾ ಡಿ. ಓಕೆ, ಸೊ ಹಿಯರ್ ನೋಡಿ, ಒಬ್ಬ ವ್ಯಕ್ತಿ ಬ್ಯಾಂಕಿನಲ್ಲಿ, ಇಟ್ ಮೀನ್ಸ್ ಒಬ್ಬ ವ್ಯಕ್ತಿ ಅಂದರೆ ಪರ್ಸನ್ ಎ ಡಿಪಾಸಿಟ್ಸ್, ದಟ್ ಈಸ್ ಇನಿಷಿಯಲ್ ಪ್ರೈಮರಿ ಡಿಪಾಸಿಟ್ ಬೈ ದಿ ಪರ್ಸನ್ ಎ. ಓಕೆ, ಹೌ ಮಚ್ ₹1000 ಆ್ಯಂಡ್ ದಿ CRR ದಟ್ ಈಸ್ ಹೌ ಮಚ್ 20%. ಸೊ 20% ಮೀನ್ಸ್ ₹200 for 1000 of deposit. So remaining amount is what? Initial access reserved with what? Commercial bank. Okay, and this ₹200 deposited in the form of CRR at RBI as per the banking norms. ಬ್ಯಾಂಕಿನ ಒಂದು ಕಾಯ್ದೆ ಪ್ರಕಾರ CRRನ ಒಂದು ನಿರ್ದೇಶನದ ಪ್ರಕಾರ ಏನಿದೆಯೋ ಅಲ್ಲಿ ಏನು ಮಾಡ್ತದೆ, ಕಮರ್ಷಿಯಲ್ ಬ್ಯಾಂಕ್ ಇದ್ದದ್ದು ₹1000 ನಗದು ಠೇವಣಿಗೆ ಎಷ್ಟು 20% ಏನು ಮಾಡಬೇಕಾಗ್ತದೆ, ಕೇಂದ್ರ ಬ್ಯಾಂಕು ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಯಾವುದೇ ಒಂದು ಕಮರ್ಷಿಯಲ್ ಬ್ಯಾಂಕು ಏನು ಈ ಒಂದು ಮೊತ್ತ ಇದೆಯೋ 20% ಇದ್ದರೆ 20, 10% ಇದ್ದರೆ 10% ಎಷ್ಟಾಗ್ತದೆ ಅಷ್ಟು ಆ ಮೊತ್ತವನ್ನು ಎಲ್ಲಿ ಇಡಬೇಕಾಗ್ತದೆ, ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕಾಗ್ತದೆ. ಹೌದಾ? ಸೊ ಈಗ ಎಷ್ಟು ಉಳಿತು, ಯಾವುದು ವಾಣಿಜ್ಯ ಬ್ಯಾಂಕಿನ ಬಳಿಗೆ ₹800 ಉಳಿತು. ಹೌದಾ? ಸೊ ದಿಸ್ ₹800 ಈಸ್ ಟು ಬಿ ಕ್ರಿಯೇಟೆಡ್ ಆ್ಯಸ್ ಅ ಲೋನ್ ಟು ದಿ ಕಸ್ಟಮರ್. ಓಕೆ, ಒಂದು ಏನಪ್ಪ ಅಂತಂದರೆ ಯಾವುದೋ ಒಬ್ಬ ವ್ಯಕ್ತಿಗೆ ಸಾಲವನ್ನು ಕೊಡ್ಬೋದು. ಸೊ ಯಾವ ವ್ಯಕ್ತಿಯಾಗಿರ್ತಾನೆ, ಬಿ ವ್ಯಕ್ತಿಯಾಗಿರ್ತಾನೆ. ಸೊ ದಿಸ್ ಈಸ್ ವಾಟ್ ಯು ಕಾಲ್ ದಿ ಅಜ್ಯೂಮ್ಡ್ ಕನ್ಸೆಪ್ಚುವಲ್ ಡಿಸ್ಕಷನ್. ಓಕೆ, ಹಿಂಗೆ ಇರ್ತದಂತಲ್ಲ, ಹಿಂಗೆ ಇರ್ತದೆ, ಇದೇ ರೀತಿಯಾಗಿರ್ತದೆ. ಇಲ್ಲಿ ಒಂದು ತರ್ಕ ಏನು ಅಂತಂದರೆ, ಇಲ್ಲಿ ಎ ವ್ಯಕ್ತಿ ಡಿಪಾಸಿಟ್ ಮಾಡ್ತಾನೆ, ಅದು ಈ ಎಲ್ಲ ಪ್ರೊಸೆಸ್ ಹಾಕ್ಕೊಂತ ಬಂದು ಏನಾಗ್ತದೆ, ₹800 ಉಳಿತದೆ. ಉಳಿದಿರ್ತಕ್ಕಂಥ ಮೊತ್ತವನ್ನು ಬಿಗೆ ಸಾಲ ಕೊಡ್ತಾರೆ. ಎಸ್, ಬಿಗೆ ಎಷ್ಟು ಸಾಲ ಕೊಟ್ಟರು, ₹800. ₹800 ಇದ್ದದ್ದು ಏನಾಗ್ತದೆ, ಇಲ್ಲಿ ಬಿ ಇದ್ದವನು
ಮತ್ತೊಂದು ಬ್ಯಾಂಕಿನಿಂದ ಏನು ಮಾಡಿರ್ತಾನೆ, ಲೋನ್ ತೊಗೊಂಡಿರ್ತಾನೆ. ಆ ಲೋನನ್ನು ಏನು ಮಾಡ್ತಾನೆ, ಕೊಡಲಿಕ್ಕೆ ಬೇಕಾಗಿರ್ತದೆ ಅಂತ ಇಟ್ಕೊಳ್ಳೋಣ, ಹೌದಾ. ಅಂದರೆ ಡಿಪಾಸಿಟ್ ಮಾಡ್ತಾನೆ, ಅದು ಮತ್ತೊಬ್ಬ ಅದಕ್ಕೆ ಮುಂಚೆ ಸಿ ಇದ್ದವನು ಇಲ್ಲಿ ಕ್ಯೂ ಹಚ್ಚಿರ್ತಾನೆ. ಸಿಗೆ ಲೋನ್ ಕೊಡಬೇಕು. ಔಟ್ ಆಫ್ 800 ಎಷ್ಟು ಸಿಗ್ತದೆ ಸಿಗೆ ಲೋನ್ ಅಂತಂದರೆ 640 ರೂಪೀಸ್ ಸಿಗ್ತದೆ ಮಾತ್ರ. ಯಾಕೆ ಇಲ್ಲಿ ಮತ್ತೇನು ಮಾಡಬೇಕಾಗಿತ್ತು ರೀ, ಔಟ್ ಆಫ್ 800ನಲ್ಲಿ ಅಥವಾ 800ನಲ್ಲಿ ಯಾವುದೋ RBIನ ನಿಯಮ ಪ್ರಕಾರ CRRನಲ್ಲಿ ರೂಪದಲ್ಲಿ ಎಷ್ಟು ಇಡಬೇಕು, 20% ಇಡಬೇಕು. ಹಾಗಾದರೆ 800ಕ್ಕೆ 160 ರೂಪಾಯಿ ಏನಾಗುತ್ತೆ, ಇಲ್ಲಿ CRR ರೂಪದಲ್ಲಿ ಇಲ್ಲಿ ಕೇಂದ್ರ ಬ್ಯಾಂಕಿನಲ್ಲಿ ಅಮೌಂಟು ಡಿಪಾಸಿಟ್ ಮಾಡಬೇಕಾಗ್ತದೆ, ಯಾವುದೋ ಕಮರ್ಷಿಯಲ್ ಬ್ಯಾಂಕು. ಅದಕ್ಕೆ ಪ್ರತಿಯಾಗಿ ಎಷ್ಟು ಉಳಿತದೆ, ವಾಣಿಜ್ಯ ಬ್ಯಾಂಕಿನಲ್ಲಿ 640 ರೂಪಾಯಿ ಮಾತ್ರ ಉಳಿತದೆ. ಈ ಹಣವನ್ನು ಸಿ ಇದ್ದವನಿಗೆ ಸಾಲ ಕೊಡ್ಬೋದು. ಓಕೆ, ಆಮೇಲೆ ಈ ಸಿ ಇದ್ದವನು ಏನು ಮಾಡ್ತಾನೆ, 640 ರೂಪಾಯಿನ ಯಾವುದೋ ಬ್ಯಾಂಕಿನಿಂದ ಮುಂಚೆ ತಂದಿರತಕ್ಕಂಥ ಸಾಲ ತೀರಿಸಲಿಕ್ಕೆ ಡಿಪಾಸಿಟ್ ಮಾಡ್ತಾನೆ. ಆಮೇಲೆ ಇದಕ್ಕೆ CRR ಎಷ್ಟು, 128 ಆಗುತ್ತೆ. ಆಮೇಲೆ ವಾಣಿಜ್ಯ ಬ್ಯಾಂಕ್ ಸಾಲ ಕೊಡಲಿಕ್ಕೆ ಅದರ ಬಳಿಗೆ ಎಷ್ಟು ಉಳಿತದೆ, 512 ರೂಪೀಸ್ ಉಳಿತದೆ. ಎಸ್, ಆ್ಯಂಡ್ ದಿಸ್ ಈಸ್ ಟು ಬಿ ಲೋನ್ ಟು ಗಿವನ್ ಟು ಡಿ ಪರ್ಸನ್. 4ನೇ ವ್ಯಕ್ತಿಗೆ ಸಾಲ ಕೊಡಲಿಕ್ಕೆ ಉಳಿತದೆ ಎಷ್ಟು, 512. ಇದಕ್ಕೆ CRR ಎಷ್ಟು, 102. ಓಕೆ, ಸಾಲ ಮತ್ತೊಬ್ಬನಿಗೆ ಡಿ ಆದ ನಂತರ ಆ ವ್ಯಕ್ತಿಗೆ 410. ದಿಸ್ ಪ್ರೊಸೆಸ್ ಈಸ್ ಟು ಬಿ ಕಂಟಿನ್ಯೂಸ್ ಅಪ್ ಟು ದಿ ಡಿಪಾಸಿಟ್ ಅಮೌಂಟ್ ಈಕ್ವಲ್ಸ್ ಟು CRR ಮೊತ್ತಕ್ಕೆ ಸಮ ಆಗುವವರೆಗೆ ಇದು ಹಾಗೆ ಮುಂದುವರ್ಕೊಂಡು ಹೋಗ್ತಿರ್ತದೆ. ದಿಸ್ ಈಸ್ ದಿ ಪ್ರೊಸೀಜರ್ ದಿಸ್ ಈಸ್ ದಿ ಪ್ರೊಸೆಸ್ ಆಫ್ ದಿ ಕ್ರೆಡಿಟ್ ಕ್ರಿಯೇಷನ್ ಪ್ರೊಸೆಸ್ ಬೈ ದಿ ಕಮರ್ಷಿಯಲ್ ಬ್ಯಾಂಕ್ ಆ್ಯಸ್ ಅ ಸಿಂಗಲ್ ಪ್ರಾಕ್ಟೀಸ್. ಒಂದು ಏಕಮಾತ್ರವಾಗಿರ್ತಕ್ಕಂಥ ಬ್ಯಾಂಕು ಏನಪ್ಪ ಅಂತಂದರೆ ಸಾಲ ಸೃಷ್ಟಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಂತ ನಾವು ತಿಳ್ಕೊಳ್ತಕ್ಕಂಥ. ಸೊ ದಿ ಟೋಟಲ್ ಅಮೌಂಟ್ ಈಸ್ ವಾಟ್, ಟೋಟಲ್ ಅಮೌಂಟ್ ಈಸ್ ಬಿಕಮ್ ವಾಟ್, ದಿ ಟೋಟಲ್ ಏನಾಗುತ್ತೆ ನೋಡಿ. ಒಂದು ಆರ್ಥಿಕತೆಯಲ್ಲಿ ಹಣ ಹೇಗೆಲ್ಲ ಸರ್ಕ್ಯುಲೇಟ್ ಹಾಕೋಂತ ಬರ್ತದೆ ಅಂತಕ್ಕಂಥ ನಾವು ತಿಳ್ಕೊಳ್ತೇವೆ. ಇದರ ಮೌಲ್ಯ ಎಷ್ಟಕ್ಕೆ ಸಮ ಆಗ್ತದೆ ಅಂತಂದರೆ 5,000ಕ್ಕೆ ಸಮ ಆಗ್ತದೆ. ಇಸಂಟ್ ಇಟ್? 5,000 ರೂಪಾಯಿಗೆ ಈ ಮೊತ್ತವನ್ನು ನಾವು ಸೇರಿಸಿದಾಗ 5,000 ರೂಪೀಸ್ ಸಮ ಆಗ್ತದೆ ಅಂತ ಇಟ್ಕೊಳ್ಳೋಣ. ಈ 5,000ನಲ್ಲಿ ನಾವೇನಪ್ಪ ಅಂತಂದರೆ 20%ನ್ನು ಆ್ಯಸ್ ಅ CRR ಕೇಂದ್ರ ಬ್ಯಾಂಕ್ನಲ್ಲಿ ಇಟ್ಟಾಗ ಅದರ ಮೊತ್ತ ಎಷ್ಟಾಗುತ್ತೆ, 1,000 ರೂಪೀಸ್ ಆಗುತ್ತೆ, ಹೌದಾ. ಈ 1,000 ರೂಪೀಸನ್ನು ನಾನು ನೋಡಬೇಕಾಗ್ತದೆ. 5,000 ಮೈನಸ್ 1,000, ರಿಮೈನಿಂಗ್ ಅಮೌಂಟ್ ಈಸ್ ವಾಟ್, 4,000. ಎಸ್, ದಿಸ್ ಈಸ್ ಟು ಬಿ ವಾಟ್ ಯು ಕಾಲ್ ದಿ ಕ್ರೆಡಿಟ್ ಕ್ರಿಯೇಷನ್ ಪ್ರೊಸೆಸ್ by the individual or the single bank. Then the assumption is basic discussion is there, so you can read it. Okay, so whatever I have discussed above, that to be discussed here. Okay, then friends, the same aspect is to be discussed with the entire banking system. So there are multiple credit creation by the banking system. I will mentioned some portion of the discussion. You can take it as a screenshot. Okay, so friends, here banks, there are in previous, it means single banking system. In that example there are ABCD persons are there. Here ABCD banks are there. Okay, then here the primary deposit, the same concept, there is no change at all. Okay, and CRR 20% and credit creation by the or the derivative deposit, that is this column indicated by this column. Okay, so here bank A, bank B, bank C, bank D. Okay, these are depositors and receiving the loans from the depositors as well as the borrowers. ಹೌದಾ, ಯಾವಾಗ ಲೋನ್ ತೊಗೊಳ್ತಾರೆ ಅವಾಗ ಬಾರೋವರ್ ಆಗ್ತಾನೆ, ಯಾವಾಗ ಡಿಪಾಸಿಟ್ ಮಾಡ್ತಾನೆ ಅವಾಗ ಡಿಪಾಸಿಟರ್ ಆಗ್ತಾನೆ. ಓಕೆ, ಸೊ ಇದರಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಓಕೆ, ಇಲ್ಲಿ ವ್ಯತ್ಯಾಸ ಅಂದರೆ ಇಷ್ಟೇ ತಿಳ್ಕೊಳ್ತಕ್ಕಂಥದ್ದು, ವಾಟ್ ಎವರ್ ಮೇ ಬಿ ದಿ ಕ್ರೆಡಿಟ್ ಕ್ರಿಯೇಷನ್ ಪ್ರೊಸೆಸ್ ಎಕ್ಸಿಸ್ಟ್ ಇನ್ ಟು ದಿ ಬ್ಯಾಂಕಿಂಗ್ ಸಿಸ್ಟಮ್, ಇಟ್ ಈಸ್ ಟು ಬಿ ಅಡ್ಹೇರ್ಡ್ ಸಮ್ ವಾಟ್ ಯು ಕಾಲ್ ಇಂಪ್ಲಿಮೆಂಟೆಡ್ ರೂಲ್ಸ್, ಬ್ಯಾಂಕಿಂಗ್ ರೂಲ್ಸ್, ಬ್ಯಾಂಕಿಂಗ್ ನಾರ್ಮ್ಸ್ ಅಂತ ಹೇಳಿ ಕರಿತೀವಿ. ಅದರ ಪ್ರಕಾರ ಏನಾಗ್ತದೆ ನಡೀತಾ ಇರ್ತದೆ. ಅದು ವೈಯಕ್ತಿಕ ಬ್ಯಾಂಕ್ ಆಗಿರ್ಬೋದು ಮತ್ತು ಬ್ಯಾಂಕೋದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಡೀ ಎಂಟೈರ್ ಬ್ಯಾಂಕಿಂಗ್ ಸಿಸ್ಟಮ್ ಆಗಿರ್ಬೋದು. ಹೌದಾ, ಅಂದರೆ ಅದೇ ವೇಗದಲ್ಲಿ. ಇಟ್ ಮೀನ್ಸ್ ವೈ ದಿಸ್ ಈಸ್ ದಿ ಪ್ರೊಸೆಸ್ ಎಕ್ಸಿಸ್ಟ್ ಇನ್ ಟು ದಿ ಎಕಾನಮಿ. ದಿ ಕ್ವಶನ್ ಅರೈಸಸ್,
ಈ ಇದೇನು ಇದು ಯಾಕೆ ಬೇಕು, 20% ಯಾಕೆ ಬೇಕು, 5% ಯಾಕೆ ಬೇಕು, 10% ಯಾಕೆ ಬೇಕು, CRR ಆರ್ SLR ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿ ಕರಿತೀವಿ. ಇವು ಯಾಕೆ ಬೇಕು, ಹಿಂದಿನ ವಿಡಿಯೋನಲ್ಲಿ ಚರ್ಚೆ ಮಾಡಿದೆ ನಾನು. ಇವು ಯಾಕೆ ಬೇಕು ಅಂತಂತಂದರೆ, ಆರ್ಥಿಕತೆಯಲ್ಲಿ ಹಣದ ಹರಿವಿನ ವೇಗವನ್ನು ನಾವು ಹತೋಟಿಯಲ್ಲಿ ಇಟ್ಟಿರಬೇಕು. ಒಂದು ವೇಳೆ ಹಣದ ಹರಿವಿನ ವೇಗವನ್ನು ಹತೋಟಿಗೆ ಇಟ್ಟಿಲ್ಲ ಅಂತಂದರೆ ಆರ್ಥಿಕತೆಯಲ್ಲಿ ಒಂದು ಇನ್ಫ್ಲೇಷನ್ ಆಗುತ್ತೆ, ಓಕೆ, ಇಲ್ಲ ಡಿಫ್ಲೇಷನ್ ಆಗುತ್ತೆ, ಅತಿ ಪ್ರಸರಣ ಅನಪ್ರಸರಣ ಅಂತ ಹೇಳಿ ಕರಿತೀವಿ, ಹೌದಾ. ಸೊ ಇವೆರಡೂ ಆರ್ಥಿಕತೆಯ ವ್ಯಾಧಿಗಳು ಅಂತ ಹೇಳಿ ಕರಿತೀವಿ. ದಿ ಇಕಾನಮಿಕ್ ಡಿಸೀಸ್ ಇವೆರಡು, ಇನ್ಫ್ಲೇಷನ್ ಐದರ್ ಡಿಫ್ಲೇಷನ್. ಆ ಕಾರಣಕ್ಕಾಗಿ ಹಣದ ಹರಿವಿನ ವೇಗವನ್ನು ವ್ಯಕ್ತಿಗತವಾಗಿ ನಾವು ಡಿಪಾಸಿಟ್ ಮಾಡ್ಕೊಂಡಿರ್ಬೋದು, ವ್ಯಕ್ತಿಗೆ ಸಾಲ ಕೊಡ್ತಕ್ಕಂಥದ್ದಾಗಿರ್ಬೋದು, ಬ್ಯಾಂಕುಗಳ ನಡುವೆ ಡಿಪಾಸಿಟ್ ಆಗಿರ್ಬೋದು, ಬ್ಯಾಂಕುಗಳ ನಡುವೆ ಸಾಲ ಕೊಡ್ತಕ್ಕಂಥದ್ದಾಗಿರ್ಬೋದು, ಅದು ಒಂದೇ ಫ್ಲೋನಲ್ಲಿ ಇರಬೇಕು. ಹಣದ ಹರಿವಿನ ವೇಗ ಒಂದೇ ಫ್ಲೋನಲ್ಲಿರಬೇಕು, ವ್ಯತ್ಯಾಸ ಆಗಕೂಡ್ದು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು, ಓಕೆ. ಸೊ ಈ ರೀತಿಯಾಗಿ ಇಲ್ಲೇನಪ್ಪ ಅಂತಂದರೆ ಒಂದು ಸಾಲ ಸೃಷ್ಟಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಗಣನೆಗೆ ತೆಗೆದುಕೊಳ್ತೀವಿ. ಸೊ ಲಾಸ್ಟ್ಲಿ ಐ ಕಮ್ ಟು ದಿ ಕನ್ಕ್ಲೂಷನ್ ಪಾಯಿಂಟ್, ದಟ್ ಈಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಪ್ಲೇ ಅ ಕ್ರುಷಿಯಲ್ ರೋಲ್ ಇನ್ ದಿ ಎಕಾನಮಿ ಬೈ ಕ್ರಿಯೇಟಿಂಗ್ ಲೋನ್ credit, okay, through the process of credit creation, okay. This process involve banking using deposits to extend loans, which in turn simulates economic activity and growth, okay. By creating credit, banks help facilitate investment, consumption, business operations, which are essential for economic development. So ದಿ ಬ್ಯಾಂಕ್ಸ್ ಆರ್ ಎಸೆನ್ಷಿಯಲ್. ಬ್ಯಾಂಕ್ ಉದ್ಯಮಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ. ಬ್ಯಾಂಕೋದ್ಯಮಗಳ ಮೂಲಕ ನಾವು ಏನಪ್ಪ ಅಂತಂತಂದರೆ ಹೂಡಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅನುಭವವನ್ನು ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಬಿಸ್ನೆಸ್ ಆ್ಯಕ್ಟಿವಿಟೀಸನ್ನು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬ್ಯಾಂಕೋದ್ಯಮ ಇಲ್ಲದ ಆರ್ಥಿಕತೆಯು ಶಕ್ತಿರಹಿತವಾಗಿರ್ತಕ್ಕಂಥ ಆರ್ಥಿಕತೆ, ಅದು ಒಂದು ತೇಜರಹಿತವಾಗಿರ್ತಕ್ಕಂಥ ಆರ್ಥಿಕೆ ಅಂತ ನಾವಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಯಾವ ಆರ್ಥಿಕತೆಯಲ್ಲಿ ಬ್ಯಾಂಕೋದ್ಯಮಗಳು ಬಹಳ ಸದೃಢವಾಗಿ ವ್ಯವಸ್ಥಿತವಾಗಿ ರೂಪುಗೊಂಡಿವೆಯೋ ಆ ಆರ್ಥಿಕತೆಯು ಅಷ್ಟೇ ಸುಭದ್ರವಾಗಿ ಸದೃಢವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಒಬ್ಬರು ಮಾಡ್ತಕ್ಕಂಥ ಡಿಪಾಸಿಟ್ ಹಣ ಏನಿರ್ತದನೋ ಅದು ಇನ್ನೊಬ್ಬರಿಗೆ ಸಾಲವಾಗಿ ಪರಿಣಮಿಸ್ತದೆ. ಹಾಗೆ ಪಡೆದಿರ್ತಕ್ಕಂಥ ಸಾಲದ ಹಣವು ಮತ್ತೊಬ್ಬರಿಗೆ ಡಿಪಾಸಿಟ್ ಮಾಡಲಿಕ್ಕೆ ಸಹಕಾರಿಯನ್ನು ಅದು ಮಾಡ್ತದೆ ಅಂತಕ್ಕಂಥ ನಾವು ತಿಳ್ಕೊಳ್ತಕ್ಕಂಥದ್ದು. ಈ ಒಂದು ವ್ಯವಸ್ಥೆಯಲ್ಲಿ ಒಂದೇನಪ್ಪ ಅಂತಂತಂದರೆ ಬ್ಯಾಂಕೋದ್ಯಮವು ತನ್ನ ಸಾಲವನ್ನು ಸೃಷ್ಟಿ ಮಾಡುತ್ತಾ ಆರ್ಥಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಕಾಯ್ದುಕೊಂಡು ಹೋಗಲಿಕ್ಕೆ ಆರ್ಥಿಕ ಅಥವಾ ಹಣದ ಮಾರುಕಟ್ಟೆ ನೇತಾರನಾಗಿ ಕೆಲಸವನ್ನು ಮಾಡ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ದೇಶಕ್ಕೆ ದೇಶದ ಸನ್ನಿವೇಶವನ್ನು ಗಣನೆಗೆ ತೆಗೆದುಕೊಂಡಾಗ ದಿ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಪ್ಲೇಡ್ ಬೈ ದಿ RBI. Yes, RBI. As per the RBI guidelines, all the commercial banks and all the banking chain, whatever the systems are there, they are steps ahead. Okay, RBIನ ಸೂತ್ರದ ಪ್ರಕಾರ ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು, ಇನ್ನಿತರ ಹಣಕಾಸು ಸಂಸ್ಥೆಗಳಾಗಿರ್ಬೋದು ತಮ್ಮ ಕಾರ್ಯಚಟುವಟಿಕೆಗಳನ್ನು ಕಲಾಪಗಳನ್ನು ಮಾಡ್ತಾ ಇರ್ತದೆ. ಹೌದಾ, ಇದು ಬಡ್ಡಿದರ ನಿರ್ಧಾರ ಆಗಿರ್ಬೋದು, ಸಾಲ ಕೊಡುವಂಥದ್ದಾಗಿರ್ಬೋದು, CRRನ ನಿರ್ಧಾರ ಆಗಿರಬಹುದು, SLRನ ನಿರ್ಧಾರ ಆಗಿರಬಹುದು, ಮತ್ತೊಂದಾಗಿರ್ಬೋದು. ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಚಟುವಟಿಕೆಗಳನ್ನು RBI ನಿರ್ದೇಶನ ಮಾಡ್ತದೆ. ಅದರ ಪ್ರಕಾರ ಇವೆಲ್ಲ ಕೆಲಸವನ್ನು ಮಾಡ್ತವೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು. ಇಲ್ಲೇನಾದರೂ ವ್ಯತ್ಯಾಸ ಉಂಟಾದರೆ ಏನಾಗ್ತದೆ, ಎಂಟೈರ್ ಎಕಾನಮಿ ಮೇಲೆ, ಆರ್ಥಿಕತೆ ಮೇಲೆ ಏನಾಗ್ತದೆ, ದುಷ್ಪರಿಣಾಮ ಉಂಟಾಗ್ತದೆ. ಅದಕ್ಕಾಗಿ to smooth functionize the economy, the RBIs and all the commercial banks and all the financial institutions and the role of the public, it is very important one, and they play very crucial and pivotal role into the building of the economy of any country. Okay friends, so ಈ ರೀತಿಯಾಗಿ ಏನಪ್ಪ ಅಂತಂದರೆ ನೋಡಿ, ನಂದು ಎಷ್ಟು ಪೇಜ್ ಆಗಿದೆ, 4 ಪೇಜ್ ಉತ್ತರ ಆಗಿದೆ. ಸೊ ದಿಸ್ ಈಸ್ ಟೈಪ್ಡ್ ಮ್ಯಾಟರ್. ಹೌದಾ,
ಸೊ ಇದನ್ನು ನೀವು ಕೈಲೇ ಬರಲಿಕ್ಕೆ ಹೋದ್ರಿ ಅಂತಂತಂದರೆ ಎಷ್ಟಾಗತ್ತಪ್ಪ ಅಂತಂದರೆ ಐ ಥಿಂಕ್ ನಿಮ್ಮ ಅಕ್ಷರದ ಮೇಲೆ ಡಿಪೆಂಡ್. ದೊಡ್ಡ ದಪ್ಪ ಅಕ್ಷರ ಬರೆದ್ರೆ ನೀವೇನಪ್ಪ ಅಂತಂತಂದರೆ ಇದು 5 ಪೇಜಿಗೆ ಹೋಗ್ಬೋದು, ಹೌದಾ. ಕೆಲವೊಬ್ಬರು ಬರೀತಾರೆ 6 ಪೇಜಿನೂ ಕೂಡ ಆಗ್ಬೋದು. ಆದರೆ 10 ಅಂಕಕ್ಕೆ ಏನಪ್ಪ ಅಂತಂತಂದರೆ ಎಷ್ಟು 3ರಿಂದ 3.5 ಪೇಜ್ ಏನಪ್ಪ ಅಂತ ಬರೆದ್ರೆ ಸಾಕು, ಹೌದಾ. ಎಷ್ಟು ಬರೆದ್ರೆ ನಿಮಗೆ 10 ಅಂಕ ಕೊಡಲಿಕ್ಕೆ ಏನು ತೊಂದರೆ ಇಲ್ಲ, ಹೌದಾ. ಇಫ್ ಯುವರ್ ಆನ್ಸರ್ ಈಸ್ ಸೋ ಇಫೆಕ್ಟಿವ್. ಓಕೆ, ಈ ರೀತಿಯಾಗಿ ಏನಪ್ಪ ಅಂತಂದರೆ ನೀವು 5 ಅಂಕಕ್ಕೂ ಏನು ಮಾಡ್ತಕ್ಕಂಥದ್ದು, 5 ಅಂಕಕ್ಕೆ ವಿಶೇಷವಾಗಿ ಎಂಥ ಟೆಕ್ನಿಕಲ್ ಪ್ರಶ್ನೆ ಏನು ಕೇಳೋದಿಲ್ಲ, ಕೇಳಿದರೂ ಕೂಡ ನೀವು ಬರಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ 5 ಅಂಕಕ್ಕೂ ಕೂಡ ನೀವೇನು ಮಾಡ್ತಕ್ಕಂಥದ್ದು ಒಂದು ಇಂಟ್ರೊಡಕ್ಟರಿ ಪಾರ್ಟ್, ಹೌದಾ. ಇಂಟ್ರೊಡಕ್ಟರಿ ಪಾರ್ಟ್, ಇಂಟ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ, ಹೌದಾ. ಪೀಠಿಕೆಯನ್ನು ಕೊಡ್ತೀರಿ. ಆಮೇಲೆ ಮೀನಿಂಗ್ ಪ್ರಿಫರೇಬಲಿ ಮೀನಿಂಗ್ ಕೊಡಲೇಬೇಕು. ಮೀನಿಂಗ್ ಇದ್ದರೆ ಮೀನಿಂಗು, ಅಥವಾ ಯಾವುದು ಡೆಫಿನಿಷನ್ ಇದ್ದರೆ ಡೆಫಿನಿಷನನ್ನು ನೀವು ಕೊಡ್ತಕ್ಕಂಥದ್ದು. ಓಕೆ, ಡೆಫಿನಿಷನ್ ಕೊಡ್ತಕ್ಕಂಥದ್ದು. ಆಮೇಲೆ 3ನೇದು ದಿ ಬಾಡಿ ಆಫ್ ಆನ್ಸರ್. ಓಕೆ, ಉತ್ತರದ ಮುಖ್ಯ ಭಾಗ ಬರಲೇಬೇಕು. 4ನೇ ಅಂಶ ಏನು ಬರ್ತದೆ, ಉತ್ತರದ ಮುಖ್ಯ ಆದ ನಂತರ 5 ಅಂಕಕ್ಕೆ ನಾನು ಹೇಳ್ತಾ ಇರೋದು ಕನ್ಕ್ಲೂಷನ್ ಕೊಡಲೇಬೇಕು. ಕನ್ಕ್ಲೂಷನ್ 5 ಅಂಕ ಇದ್ರೂ ಕೂಡ ಸರ್ 5 ಅಂಕಕ್ಕೆ ಹೆಂಗ್ರಿ ಕನ್ಕ್ಲೂಷನ್ ಕೊಡಲೇಬೇಕು. 5 ಅಂಕ ಕೂಡ ಭಾಳಷ್ಟು ಜನ ಬರೀತಾರೆ, ಕಮೆಂಟ್ ಹಾಕ್ತಾರೆ, ಸರ್ ಇದು 5 ಅಂಕಕ್ಕೆ ಹೆಂಗೆ ಬರೀದ್ರಿ, 5 ಅಂಕಕ್ಕೆ ಹಿಂಗೆ ಬರ್ತಕ್ಕಂಥದ್ದು, ಈ ರೀತಿಯಾಗಿ ನೀವು ಬರೀತಕ್ಕಂಥದ್ದು. ಆಮೇಲೆ ಸರ ಇದಕ್ಕೆ ಕಂಟೆಂಟ್ ಇಲ್ಲಲ್ರಿ, ಎಲ್ಲಿದು ಬರೀದು, ಇದು ಅರ್ಧ ಪೇಜಿನೂ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆನೂ ಕೂಡ ಕೇಳಿದಿರಿ, ಹೌದಾ. ಕಂಟೆಂಟ್ ಈ ರೀತಿ ಈ ಫಾರ್ಮ್ಯಾಟ್ನಾಗ ಬರೆದ್ರೆ ನಿಮಗೆ ಕಂಟೆಂಟ್ ಅಂದರೆ ನಿಮ್ಗೆ 1.5 ಪೇಜ್ ಕೂಡ ಸಾಲೋದಿಲ್ಲ, ಈ ಫಾರ್ಮ್ಯಾಟ್ನಾಗ ಬರೀಬೇಕು. ಓಕೆ, ಆಮೇಲೆ ಭಾಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಬರಿತಕ್ಕಂಥ ಸಂದರ್ಭದಲ್ಲಿ ಕವಿತಾ ಬರ್ದಂಗೆ ಬರೀತಾರೆ. ಈಗ ನಾನು ಹೇಳಿನಲ್ಲ, ನಾನು ಇಲ್ಲಿ ನೋಡಿ ಮಾರ್ಜಿನ್, ಈ ಮಾರ್ಜಿನ್ ಇಲ್ಲಿದೆ, ಈ ಮಾರ್ಜಿನ್ ಇಲ್ಲಿದೆ, ಹೌದಾ. ಈ ಮಾರ್ಜಿನ್ ಎಲ್ಲಾದ್ರೂ ಜಾಗ ಬಿಟ್ಟಿದ್ದೇನೆ, ಇಲ್ಲಲ್ಲ. ಓಕೆ, ಈ ರೀತಿಯಾಗಿ ನೀವು ಬರಿತಕ್ಕಂಥದ್ದು. ಒಬ್ಬೊಬ್ರು ಏನು ಮಾಡ್ತಾರೆ, ಈ ಕಡೆ ಎಷ್ಟು ಮಾರ್ಜಿನ್ ಬಿಡೋದು, ಈ ಕಡೆ ಎಷ್ಟು ಮಾರ್ಜಿನ್ ಬಿಡೋದು, ಮಧ್ಯದಲ್ಲಿ ಬರ್ಕೋಂತ ಹೋಗ್ತಕ್ಕಂಥದ್ದು. ಆ ರೀತಿ ಎಂದು ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂತಂದರೆ ಇಟ್ ವಿಲ್ ಬಿ ಇಂಪ್ಯಾಕ್ಟ್ ಆನ್ ದಿ ಇವಾಲ್ಯುವೇಟರ್ಸ್ ಮೈಂಡ್ ಸೆಟ್. ಓಕೆ, ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳಿ ಕರಿತೀವಿ, ಹೌದಾ. ನೀವು ಫಸ್ಟ್ ಇಂಪ್ರೆಷನ್ದಲ್ಲಿ ಸೋತು ಹೋಗಿಬಿಟ್ರಿ ಅಂತಂದರೆ ನೀವು ನೆಕ್ಸ್ಟ್ ಪೇಜ್ನಲ್ಲಿ ಏನೋ ಉತ್ತರ ಚೆನ್ನಾಗಿ ಬರೆದ್ರೂ ಕೂಡ ಸ್ವಲ್ಪ ಇಂಪ್ರೆಷನ್ ಆಗಿರ್ತದೆ, ಬ್ಯಾಡ್ ಆಗಿರ್ತದೆ. ಅದಕ್ಕಾಗಿ ಚೆನ್ನಾಗಿ ಬರೀರಿ, ಹೌದಾ. ಆ್ಯಂಡ್ ಯೂಸ್ ವೆರಿ ಕಂಫರ್ಟಿವ್ ಪೆನ್, ವೆರಿ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ, ಸಾಕಷ್ಟು ನಮ್ಮ ತಲೆಯಲ್ಲಿ ನಾಲೆಜ್ ಇರ್ತದೆ, ಆದರೆ ಚೆನ್ನಾಗಿ ಪೆನ್ ತೊಗೊಳ್ಳಿಕ್ಕೆ ನಾವು ಏನು ಮಾಡೋದಿಲ್ಲ, ಪ್ರಿಫರ್ ಮಾಡೋದಿಲ್ಲ. ಪೆನ್ ಅಂತಂದರೆ ಎಷ್ಟು ತೊಗೊಳಿದ್ರಿ ಸರ್, ಎಷ್ಟು ಅಮೌಂಟ್ ತೊಗೋಬೇಕು, ಅಮೌಂಟ್ ಈಸ್ ನಾಟ್ ಮ್ಯಾಟ್ರ್ ಹಿಯರ್. ವಾಟ್ ಇಟ್, ದಿ ಕಂಫರ್ಟಬಿಲಿಟಿ ಆ್ಯಂಡ್ ದಿ ವಿಜುವಾಲಿಟಿ ಆಫ್ ದಿ ಪೆನ್ ಈಸ್ ಇಂಪಾರ್ಟೆಂಟ್. ನೋಡಲಿಕ್ಕೆ ಅಕ್ಷರಗಳು ಯಾವ ರೀತಿ ಸ್ಪಷ್ಟವಾಗಿ ಕಾಣ್ತದೆ, ನಿಮ್ಗೆ ಬರಲಿಕ್ಕೆ ಯಾವ ರೀತಿಯಾಗಿ ಸ್ಪಷ್ಟವಾಗಿ ಅಥವಾ ನಿಮ್ಗೆ ಬರಲಿಕ್ಕೆ ಯಾವ ರೀತಿ ಕಂಫರ್ಟ್ ಕೊಡ್ತದೆ, ಆ ಪೆನ್ನನ್ನು ತಗೊಳ್ಳಿ. ಈ ರೀತಿಯಾಗಿ ನೀವು ಮಾಡಿ. ಆಮೇಲೆ ಏನಪ್ಪ ಅಂತಂತಂದರೆ ಪರೀಕ್ಷೆಯಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳನ್ನು ನೋಡಿದ್ದೇನೆ, ಎಷ್ಟು ಸಲ ನಾನು ವಿದ್ಯಾರ್ಥಿಗಳಿಗೆ ಹೇಳಿದ್ದೇನೆ ಕೂಡ, ಏನಪ್ಪ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಎಕ್ಸ್ಚೇಂಜ್ ದಿ ರೈಟಿಂಗ್ ಮಟೀರಿಯಲ್ಸ್ ಲೈಕ್ ಪೆನ್ಸ್, ಕ್ಯಾಲ್ಕುಲೇಟರ್ಸ್, ಸ್ಕೇಲ್, pencil, eraser. So this is not the good practice. You are writing examination, your examination, not others. Got it? ನೀವು ನಿಮ್ಮ ಪರೀಕ್ಷೆಯನ್ನು ಬರಿತಾ ಇದ್ದೀರಿ, ಅದಕ್ಕಾಗಿ ಏನಪ್ಪ ಅಂತಂತಂದರೆ ಇಲ್ಲಿ ಉತ್ತಮವಾಗಿ ಅಂಕಗಳನ್ನು ಪಡಲಿಕ್ಕೆ ನಿಮಗೇನು ಸಾಹಿತ್ಯಗಳು ಬೇಕಲ್ಲ, ಆ ಎಲ್ಲ ಸಾಹಿತ್ಯಗಳನ್ನು ತೆಗೆದುಕೊಂಡು ಹೋಗಿ. ಅದಕ್ಕೆ ನಿಮ್ಮಿಂದ ಮತ್ತೊಬ್ಬರು ಡಿಸ್ಟರ್ಬ್ ಆಗೋದಿಲ್ಲ, ಮತ್ತೊಬ್ಬರಿಂದ ನಿಮಗೂ ಕೂಡ ಡಿಸ್ಟರ್ಬ್ ಆಗೋದಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಈ ರೀತಿಯಾಗಿ ಮಾಡಿ ಅಂತ ಹೇಳುತ್ತಾ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಬರ್ತಕ್ಕಂಥ ಪರೀಕ್ಷೆ ಶುಭಕರವಾಗಲಿ ಅಂತ ಹೇಳುತ್ತಾ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಡ್ವರ್ಟೈಡ್ ಆಗಿರ್ತಕ್ಕಂಥ ವಿಡಿಯೋ ಪಡಲಿಕ್ಕೆ ಅನುಕೂಲ ಆಗ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರ ಮಿತ್ರರಿಗೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ, ಏನಾದರೂ ಮತ್ತೆ ಸಂದೇಹಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ, ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದ, ನಮಸ್ಕಾರ.